ಹಾಯ್ ಫ್ರೆಂಡ್ಸ್, ಕೂಬಿ ಕಿಚನ್ಗೆ ಸ್ವಾಗತ. ಇವತ್ತು ಒಂದು ರುಚಿಕರವಾದ ತೊಕ್ಕು ಮಾಡ್ತಾ ಇದ್ದೀನಿ. ಅದೇನು ತೊಕ್ಕು ಅಂದರೆ ಟೊಮೊಟೊ ಹಣ್ಣಿಂದ ತೊಕ್ಕು ಮಾಡ್ತಾ ಇದ್ದೀನಿ. ಟೊಮೊಟೊ ಹಣ್ಣು ನಾನು ಮಾಡ್ತಕ್ಕಂಥ ತೊಕ್ಕು ಎಲ್ಲ ಪದಾರ್ಥ ಮನೇಲಿ ಸಿಗತಕ್ಕಂಥ ಪದಾರ್ಥದಲ್ಲೇ ಮಾಡ್ತಾ ಇದ್ದೀನಿ. ಈಗ ನಾನು ಅರ್ಧ kg ಟೊಮೊಟೊ ತಗೊಂಡು ನೀಟಾಗಿ ಎಲ್ಲ ತೊಳೆದು ಒರೆಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಮಾಡುವಂಥ ಪದಾರ್ಥಗಳು: ಜೀರಿಗೆ 1 ಸ್ಪೂನು, ಮೆಂತ್ಯ 1 ಸ್ಪೂನು, ಸಾಸಿವೆ 1 ಸ್ಪೂನು, ಆಮೇಲೆ ಸ್ವಲ್ಪ ಖಾರಕ್ಕೆ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು 7-8 ಬ್ಯಾಡಗಿ ಮೆಣಸಿ, ಖಾರಕ್ಕೆ 2 ಖಾರದ ಮೆಣಸಿನ್ಕಾಯಿ, 1 ನಿಂಬೆಹಣ್ಣಷ್ಟು ತಪ್ಪದು ಹುಣಸೆ ಹಣ್ಣು, ಇಷ್ಟೆಲ್ಲ ತೊಗೊಂಡಿದ್ದೀನಿ. ಇವೆಲ್ಲ ಮನೇಲೇ ಸಿಗ್ತಕ್ಕಂಥ ಪದಾರ್ಥಗಳು. ಇವೆಲ್ಲ ಏನು ತರಬೇಕು ಸಪ್ರೇಟು ಅಂತ ಏನಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಈ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ನೀರು ಏನು ಹಾಕಬಾರ್ದು, ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀಟಾಗಿ. ಇವಾಗ ನೀರೇ ಹಾಕೋದು ಬೇಡ, ಇದು ಹಂಗೆ ಬೆಂದ್ಕೊಳ್ಳುತ್ತೆ. ಜಾಸ್ತಿ ಮಾಡೋದಾದರೆ ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೋಬೋದು. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ, ಪಾತ್ರೆಲ್ಲೇ ಬೇಯಿಸ್ಕೊತೀನಿ. ಇವಾಗ ಇದೊಂದು 5 ನಿಮಿಷ ಚೆನ್ನಾಗಿ ಬೆಂದ್ಕೊಂಡಾದ್ಮೇಲೆ ಅಷ್ಟೊತ್ತಿಗೆ ನಾವು ಈ ಪದಾರ್ಥಗಳನ್ನ ನೀಟಾಗಿ ಹುರ್ಕೊಳ್ಳೋಣ. ನಾನು ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಈ 3 ಪದಾರ್ಥ ಸಾಸಿವೆ, ಜೀರಿಗೆ, ಮೆಂತ್ಯ ನೀಟಾಗಿ ಹುರ್ಕೋತೀನಿ. ಚೆನ್ನಾಗಿ ಹುರ್ಕೊಂಡ್ರೆ ಪೌಡ್ರು ನೈಸಲ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ಇದಿಷ್ಟನ್ನು ಚಿಕ್ಕೂರಿನಲ್ಲಿ ನೀಟಾಗಿ ಹುರ್ಕೋಬೇಕು. ಇದೇ ಥರ ನಾನು ಮಾಡ್ದಂಗೆ ಮಾಡಿರಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮಾಡ್ಕೊಳ್ಳಿ, ಮನೇಲಿ ಸಿಗ್ತಕ್ಕಂಥ ಪದಾರ್ಥಗಳಿದೆಲ್ಲ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಇಲ್ದಿರೋ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ನೈಸಲ್ಲಿ ಈ ಥರ ಪೌಡ್ರ್ ಆಯಿತಾ, ಇವಾಗ ಇದಕ್ಕೆ ಮೆಣಸಿನ್ಕಾಯಿನೂ ಹುರ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ನೈಸಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿ ಕಲರ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ನೋಡಿ, ಇಲ್ಲಿ ಈ ಥರ ಬಂದಿದೆ ಪೌಡ್ರು, ನೋಡಿ ಎಷ್ಟು ಚೆನ್ನಾಗಾಗಿದೆ ಪೌಡ್ರು. ಆಮೇಲೆ ಇವಾಗ ಟೊಮೊಟೊ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ನೀರೇ ಹಾಕೋದು ಬೇಡ, ಮೆತ್ತಗೆ ಬೆಂದ್ಕೊಂಡೈತೆ ಸಾಕು. ಇನ್ನು ನಾವು ಸ್ವಲ್ಪ ಜನ ಇದ್ದೀವಿ, ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಈ ಥರ ಗಾಜಿನ ಬಾಟ್ಲಲ್ಲಿ ಮಾಡಿ 1 ವಾರ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ತಣ್ಣಗಾಕೆ ಬಿಡೋಣ. ತಣ್ಣಗಾದ್ಮೇಲೆ ಎಲ್ಲ ತಣ್ಣಗಾಗಿದೆ. ಇವಾಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೈಸಲ್ಲಿ ರುಬ್ಕೋತೀನಿ. ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೊಟ್ಟಿ, ಚಪಾತಿ, ಪೂರಿ ಎಲ್ಲ ಪ್ರತಿಯೊಂದು ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಮನೆ ಸಿಗ್ತಕ್ಕಂಥ ಪದಾರ್ಥದಲ್ಲೇ ನಾವು ಈ ಥರ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ನೈಸಲ್ಲಿ ಈ ಥರ ರುಬ್ಕೋಬೇಕು. ರುಬ್ಕೊಂಡು ಇದಾಯಿತು. ಇವಾಗ ಇನ್ನೊಂದು ಅದೇ ಕಡಾಯಿನ ಇಟ್ಕೊಂಡು ಸ್ವಲ್ಪ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ತೊಕ್ಕಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬಾಡಿಸ್ಕೊಂಡು ಈ ರುಬ್ಬಿರ್ತಕ್ಕಂಥ ಟೊಮೊಟೊ ಪೇಸ್ಟ್ ಏನಿದೆ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಣ್ಣೆಯಲ್ಲಿಗೆ ಅದು ಮಿಕ್ಸ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಚಿಕ್ಕ ಊರಿನಲ್ಲೇ ಮಾಡಬೇಕು. ಈ ಥರ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ರೊಟ್ಟಿ, ಚಪಾತಿ, ಪೂರಿ ಎಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ಮನೆ ಸಿಗ್ತಕ್ಕಂಥ ಪದಾರ್ಥದಲ್ಲೇ ಮಾಡ್ಕೋಬೋದು. ಇವಾಗ ನಾನು ರುಬ್ಬಿರ್ತಕ್ಕಂಥ ಮಿಶ್ರಣ ಪುಡಿ ಏನಿದೆ ಅದನ್ನು ಈ ಟೊಮೊಟೊ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆ ಎಣ್ಣೆ, ಈ ಪುಡಿ ಮತ್ತು ಟೊಮೊಟೊ ರುಬ್ಬಿರೋದು ಎಲ್ಲ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ನಾನು ಖಾರಕ್ಕೆ 1 ಚಿಟಿಕೆಯಷ್ಟು ಖಾರ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಬೆಲ್ಲ ಹಾಕ್ಕೊಂಡಿದ್ದೀನಿ, ಪುಡಿ ಬೆಲ್ಲ ಸ್ಕಿಪ್ ಆಗಿದೆ, ಸಾರಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಿಂಗೂ ಹಾಕ್ಕೊಂಡು, ಇದು ನೋಡಿರಿ, ಹಿಂಗು ಡೈಜೆಷನಿಗೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಮನೆ ಇರ್ತಕ್ಕಂಥ ಪದಾರ್ಥದಲ್ಲೇ ಮಾಡ್ಕೊಳ್ಳಿ. ಹೇಗೆ ಬಂದಂತ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಈಗ ನಾನು ಇದನ್ನು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೊತಾ ಇದ್ದೀನಿ. ನೀವು ಸ್ಟೀಲ್ ಬಾಕ್ಸಲ್ಲಿ ಹಾಕ್ಕೊಳ್ಳಿ, ಇಲ್ಲ ಗಾಜಿನ ಬಾಟ್ಲಿದಾರ ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.